ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗಿದ್ರೆ ನಾನೊಂದ್ಸಲ ಹೋಗಿ ಅವ್ರ ಹತ್ರ ಕೇಳ್ಕೊಂಡ್ ಬರ್ತೀನಿ. ಗುಲಾಬಿ ಮೇಡಮ್ ಅವರೇ, ಈಗಾಗಲೇ ಇವ್ರು ಹೋಗ್ಬಿಟ್ಟು ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಈಗ ಮತ್ತೆ ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಅವಮಾನ ಮಾಡಿಬಿಡ್ತಾರೆ. ಬೇಡ. ಇಲ್ಲ ಗೌಡ್ರೆ, ಆ ಅಖಿಲ್ಗಾಗ್ಲಿ ನಾಗಮಣಿಗಾಗ್ಲಿ ದ್ವೇಷ ಇರೋದು ನನ್ ಮೇಲೆ. ನಾನು ಅವ್ರ ಮುಂದೆ ಸೋಲ್ಬೇಕು ಅಂತ. ನೋಡಿ, ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ಯಾರ ಕಾಲು ಹಿಡಿಯೋದಕ್ಕೂ ರೆಡಿ ಇದ್ದೀನಿ ನಾನು. ನನಗೆ ನನ್ನ ಗಂಡ ಬೇಕು ಅಷ್ಟೇ. ಬೇಡ ಗುಲಾಬಿ, ನೀನ್ ಹೋಗಿ ಆ ನಾಗಮಣಿನ ಒಪ್ಸೋದು ಕಷ್ಟ ಆಗತ್ತೆ. ನಾವ್ ಬೇರೆ ಯಾವ್ದಾದ್ರು ದಾರಿ ಹುಡ್ಕೋಣ. ಬೇರೆ ಯಾವ ದಾರಿನೂ ಇಲ್ಲ ಅಕ್ಕ. ಈ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ಮುಂದೆ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಇಲ್ಲ ಅಂದ್ರೆ ಪೊಲೀಸ್ನವರು ಅವ್ರ ಕೆಲಸನ ಮುಂದುವರಿಸ್ತಾರೆ. ಅದು ಅಲ್ಲದೆ ಅವನು MLA ಮಗ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪ್ರೆಷರ್ ಇರುತ್ತೆ. ಅದಕ್ಕೆ ಇವಾಗ ನಮಗ್ ಬೇರೆ ದಾರಿನೇ ಇಲ್ಲ. ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಕೇಳೋದು ಒಂದೇ. ಸರಿ ಗುಲಾಬಿ, ಅಲ್ಲಿಗೆ ನೀನೊಬ್ಳೆ ಹೋಗೋದ್ ಬೇಡ, ಗೌಡ್ರು ಕರ್ಕೊಂಡು ಹೋಗು. ಬೇಡ ಬೇಡ, ಗೌಡನ್ ಹೋಗೋದ್ ಬೇಡ. ನಾನೇ ಇವ್ಳ ಜೊತೆ ಹೋಗ್ತೀನಿ. ನನ್ ಮಗನ್ ಪರವಾಗಿ ಅವಳ ಹತ್ರ ಕೇಳ್ಕೊತೀನಿ. ಬೇಡ ಅತ್ತೆ, ಈ ವಯಸ್ಸಲ್ಲಿ ನೀವು ಯಾರತ್ರನೂ ಹೋಗಿ ಬೇಡ್ಕೊಳ್ಳೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ನೀವಿಲ್ಲೇ ಇರಿ, ಅದೇನೇ ಬಂದ್ರು ನಾನು ಒಬ್ಳೇ ಎದುರಿಸ್ತೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಮೇಡಮ್ ಅವರೇ, ನನ್ನ ಮಾತು ಕೇಳಿ, ನೀವು ಒಬ್ಬರೇ ಹೋಗ್ಬೇಡಿ. ರೀ, ನೀವು ಗುಲಾಬಿನ ತಡಿಬೇಡಿ. ಅವಳ ನಿರ್ಧಾರ ಕರೆಕ್ಟಾಗೇ ಇದೆ. ಅವಳ ಗಂಡನ್ನ ಕಾಪಾಡ್ಕೊಳಕ್ಕೆ ಅವಳು ಇಡ್ತಿರೋ ಹೆಜ್ಜೆ ಸರಿಯಾಗೇ ಇದೆ. ನಾವೆಲ್ಲರೂ ಅವಳನ್ನ ಹರಿಸಿ ಕಳ್ಸೋಣ. ದೇವ್ರೆ, ನನ್ನ ಸಮರ್ಥಿಗೆ ಏನೂ ಆಗ್ಬಾರ್ದು. ಇವಾಗ ನಾನು ಹೋಗ್ತಿರೋ ಕೆಲಸದಲ್ಲಿ ಒಳ್ಳೇದಾಗಬೇಕು. ಅವರು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಥರ ನನ್ಗೆ ಆಶೀರ್ವಾದ ಮಾಡಪ್ಪ. ನಾನು ಹೋಗಿ ಬರ್ತೀನಿ. ಹೋಗ್ಬಾ ಗುಲಾಬಿ, ಒಳ್ಳೇದಾಗ್ಲಿ. ಗುಲಾಬಿ ಮೇಡಮ್ ಅವರೇ, ನಿಮ್ಮ ಜೊತೆ ನಾನು ಬಂದಿದ್ರೆ ನಿಮಗೂ ಸ್ವಲ್ಪ ಧೈರ್ಯ ಇರೋದು. ಫುಲ್ ರೈಸ್ ಬೇಡ ಅಂತ ಹೇಳ್ತಿದ್ದಾಳೆ. ನೀವು ಒಬ್ಬರೇ ಹೋಗೋದಕ್ಕೆ ಏನು ಬೇಜಾರಿಲ್ಲ ತಾನೇ? ಬೇಜಾರೇನೂ ಇಲ್ಲ ಗೌಡ್ರೆ. ನೋಡಿ, ಜೀವನದಲ್ಲಿ ಕೊನೆವರೆಗೂ ಯಾರ ಜೊತೆನೂ ಬರೋದಿಲ್ಲ. ಬರುವಾಗ್ಲೂ ಒಬ್ಬರೇ ಬರ್ತೀವಿ, ಹೋಗುವಾಗ್ಲೂ ಒಬ್ಬರೇ ಹೋಗ್ತೀವಿ. ಅದರ ನಡುವೆ ಕೆಲವು ಸಂಬಂಧಗಳು ಬೆಳೆಯುತ್ತೆ ಅಷ್ಟೆ. ನನಗೆ ನೀವು ಸಿಕ್ಕಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ನನಗಷ್ಟೇ ಸಾಕು. ಈ ನಾನು ಒಬ್ಳು ಹೋರಾಟದಲ್ಲಿ ನೀವು ಬಂದು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ದಯವಿಟ್ಟು ನಾನು ಒಬ್ಳನ್ನೇ ಹೋಗೋದಕ್ಕೆ ಬಿಡಿ. ಗುಲಾಬಿ, ನೀನ್ ಹೋದ್ಮೇಲೆ ಅವ್ರೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಂಗೊಂದ್ ಕಾಲ್ ಮಾಡು. ಒಂದ್ ಕೈ ನೋಡ್ಕೋತೀನಿ. ನಾನೊಂದ್ ಕಾಲ್ ನೋಡ್ಕೋತೀನಿ. ನಾನು ಏನೂ ನೋಡ್ಕೊಳ್ಳಲ್ಲ. ಆಲ್ ದ ಬೆಸ್ಟ್ ಗುಲಾಬಿ. ಅತ್ತೆನ ಹುಷಾರಾಗಿ ನೋಡ್ಕೊಳ್ಳಿ ಗೌಡ್ರೆ. ಸೀತಮ್ಮ, ಗುಲಾಬಿ ಮೇಡಮ್ ಅವರು ಆಶೀರ್ವಾದ ತಗೊಳೋದಕ್ಕೆ ಬಂದ್ರೆ ಒಳ್ಳೇದಾಗ್ಲಿ ಅಂತ ಹರಿಸೋದ್ ಬಿಟ್ಟು ಬಾಯಲ್ಲಿ ಬೋಂಡ ಹಾಕೊಂಡಿರೋ ಥರ ನಿಂತ್ಕೊಂಡಿದ್ದೀರಲ್ಲ. ಈಗ ನೀವು ಸುಮ್ನೆ ನಿಂತ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನಿಮ್ ಕೆನ್ನೆ ಬೋಂಡ ಹಾಕ್ಬಿಡ್ಬೇಕು. ಹಾಕ್ ಬಾರಿಸ್ತೀನಿ. ಹಾಲು ಬೋಂಡನ, ಕ್ಯಾಪ್ಸಿಕಮ್ ಬೋಂಡನ, ಮೆಣಸಿನ್ಕಾಯಿ ಬೋಂಡ. ಸುಮ್ನೆ ಇರ್ತೀರಾ? ಮೊದ್ಲು ಅವಳು ಗೆದ್ ಬರ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ, ಮಾಡ್ತೀನಿ. ಅಯ್ಯಯ್ಯೋ ಕಾಮಿಡಿ. ಅಲ್ಲ, ಅವಳು ಗೆದ್ದು ಬಂದ್ಮೇಲೆ ನಿಮ್ಗೇನಿದೆ ಮಾಡಕ್ ಕೆಲ್ಸ? ಮಾಡಕ್ ಬೇಕಾದಷ್ಟ್ ಕೆಲ್ಸ ಇದೆ ರೇಖಾ ಅವ್ರೆ. ಆದ್ರೆ ಸೀತಮ್ಮ ಮಾಡ್ಬೇಕಷ್ಟೇ. ಏನ್ರಿ ಅದು? ಅದೇ ಗುಲಾಬಿನ ಸೊಸೆ ಅಂತ ಒಪ್ಕೊಳ್ಳೋದು. ರೀ ಹನುಮಂತು, ಸೆಲ್ ಓಪನ್ ಮಾಡ್ರಿ. ಸರಿ ಸರ್. ಸಮರ್ಥ್, ಏನ್ರಿ ಮೈ ಸುಡ್ತಾ ಇದೆಯಲ್ರಿ? ನಿನ್ನೆ ರಾತ್ರಿಯಿಂದ ಹೀಗೆ ಮಾಡ್ತಿದ್ದಾನೆ ಸರ್. ಊಟ ತಂದ್ಕೊಟ್ರು ತಿಂದಿಲ್ಲ, ಇವಾಗ ತಿಂಡಿ ತಂದ್ಕೊಟ್ರು ತಿಂದೆ ಆಗೇ ಇದ್ದಾನೆ. ನಾನೇನ್ ಮಾಡಕ್ಕಾಗುತ್ತೆ ಸರ್? ರೇ ಸಮರ್ಥ್, ಸಮರ್ಥ್,
ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ? ತಿನ್ನೋಕೇನ್ರಿ ದಾಡಿ ನಿಮ್ಗೆ? ಓ, ಪ್ಯಾಕೆಟ್ ಊಟ ಅಂತ ಸೇರ್ತಾ ಇಲ್ವಾ? ನೀವು ಸಿಲ್ವರ್ ಸ್ಪೂನ್ ಬಾಯಲ್ಲಿಟ್ಕೊಂಡು ಬೆಳೆದೋರು ಅಲ್ವಾ? ಕೊಲೆ ಮಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಇಲ್ಲ ಸರ್, ನಾನು ಈ ಕೊಲೆ ಮಾಡಿಲ್ಲ. ಇಲ್ಲಿಗೆ ಬರೋರು ಮೊದಲು ಹೇಳೋ ಡೈಲಾಗ್ ಇದೆ, ಕೇಳಿ ಕೇಳಿ ನಮಗೂ ಸಾಕಾಗೋಗಿದೆ. ಮಾಡಿರೋ ತಪ್ಪನ್ನ ಮಾಡಿದೆ ಅಂತ ಒಪ್ಕೊಳ್ಳೋದಕ್ಕೆ ಏನ್ರಿ ದಾಡಿ ನಿಮ್ಗೆ? ನಿಮ್ ಹೆಂಡತಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀವು ಏನಾಗ್ತಾ ಇದ್ರು? ಅವ್ರನ್ನ ನೋಡಿದ್ರೆ ನನ್ನ ತಂಗಿ ನೋಡ್ದಂಗೆ ಅನ್ಸುತ್ತೆ. ಅವ್ರ ಮಾತಿಗೆ ಕಟ್ಟು ಬಿದ್ದು ನಿಮ್ಮ ಮೇಲೆ FIR ಆಗ್ದಿರಾ ಸುಮ್ಮನೆ ಇದ್ದೀನಿ. ಅವ್ರಿಗಿನ್ ಒಂದಿನ ಟೈಮ್ ಇದೆ. ಅಷ್ಟರಲ್ಲಿ ನೀವೇನು ತಪ್ಪು ಮಾಡಲಿಲ್ಲ ಅಂತ ಅವ್ರ ಸಾಕ್ಷಿ ತರಲಿಲ್ಲ ಅಂದ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಇಲ್ಲ ಸರ್, ಹಾಗಾಗೋದಕ್ಕೆ ಗುಲಾಬಿ ಬಿಡೋದಿಲ್ಲ. ನಾನು ನಿರಪರಾಧಿ ಅಂತ ಅವಳು ಪ್ರೂವ್ ಮಾಡೇ ಮಾಡ್ತಾಳೆ ಸರ್, ಪ್ರೂವ್ ಮಾಡೇ ಮಾಡ್ತಾಳೆ. ಆ ಅಖಿಲು ನಾಗಮಣಿ ಆಟಕ್ಕೆ ಬ್ರೇಕ್ ಹಾಕೇ ಹಾಕ್ತಾಳೆ ಸರ್. ಅಷ್ಟು ನಂಬಿಕೆ ಇದೆ ಅಂದಮೇಲೆ ನೀವು ಚೆನ್ನಾಗಿರ್ಬೇಕು ತಾನೆ. ಈಗಿರೋ ಪರಿಸ್ಥಿತಿಲಿ ನಿಮ್ಮ ಹೆಂಡತಿ ನೋಡಿದ್ರೆ ಏನು ತಿಳ್ಕೊಳ್ಳಲ್ಲ ಹೇಳಿ? ಅವ್ರ ಮೇಲೆ ನಿಮಗೆ ಭರವಸೆ ಇದ್ರೆ ತಿಂಡಿ ತಿನ್ನಿ, ಇಲ್ಲದೆ ಹೋದ್ರೆ ಅವ್ರನ್ನೇ ಇಲ್ಲಿ ಕರೆಸ್ಬೇಕಾಗತ್ತೆ. ಸರ್, ಹಾಗೆ ಮಾಡಬೇಡಿ ಸರ್. ನಾನು ತಿಂಡಿ ತಿಂತೀನಿ ಸರ್. ನಾನು ಗುಲಾಬಿಗೋಸ್ಕರ ತಿಂತೀನಿ ಸರ್. ರೀ ಸಮರ್ಥ್, ಬೇರೆ ಏನಾದರೂ ಬೇಕಿದ್ರೆ ಹೇಳ್ರಿ, ತರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಅಲೋ ಮೇಡಮ್, ಏನಾಗಬೇಕಾಗಿತ್ತು ಮೇಡಮ್? ಮೇಡಮ್ ಅವ್ರನ್ನ ನೋಡ್ಬೇಕಿತ್ತು. ನೀವ್ಯಾರು ಮೇಡಮ್? ನಾನ್ ಗುಲಾಬಿ ಅಂತ, ಗುಲಾಬಿ ಬಂದಿದ್ದಾಳೆ ಅಂತ ಹೇಳಿ ಸಾಕು. ಸರಿ ಮೇಡಮ್, ಹೇಳ್ತೀನಿ, ಇಲ್ಲೇ ರೀ. ಗುಲಾಬಿ ಬಂದ್ಯಾ? ನೀನ್ ಬರ್ತೀಯಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀಯಾ ಅಂತ ಗೊತ್ತಿರ್ಲಿಲ್ಲ. ಅದ್ ಸರಿ, ಇಲ್ಲೇಕ್ ನಿಂತ್ಕೊಂಡಿದ್ಯಾ? ಬಾ ಒಳಗಡೆ ಬಾ. ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋದು ಇದ್ದೇ ಇದೆಯಮ್ಮ, ಬಾ ಒಳಗಡೆ. ಪರವಾಗಿಲ್ಲ, ಇಲ್ಲೇ ಮಾತಾಡ್ಬಹುದಾ? ಯಾಕೆ ಗುಲಾಬಿ ಭಯ ಪಡ್ಕೊಂತ ಇದೀಯಾ? ಇದು ನಿಂದೇ ಮನೆ ಅನ್ಕೋ. ನಾನು ಇರೋಳೊಬ್ಳೆ. ಇರೋನೊಬ್ಬ ಮಗನ್ನ ನಿನ್ ಗಂಡ ಅನಿಸ್ಕೊಂಡವನು ಕೊಂದ್ಬಿಟ್ಟ. ಅದೇ ಯೋಚನೆಯಲ್ಲಿ ಕೂತ್ಕೊಂಡಿದ್ದೆ. ನೀನ್ ಬಂದ್ಯಲ್ಲ, ನಂಗೆ ತುಂಬಾ ಸಂತೋಷ ಆಯ್ತು. ಬಾ ಗುಲಾಬಿ ಬಾ. ಅದು ಇಲ್ಲ ಇದು ಇಲ್ಲ, ನಡಿ. ಗುಲಾಬಿ, 1 ನಿಮಿಷ ನಿಂತ್ಕೋ. ಮೊದಲನೇ ಸಾರಿ ನಮ್ಮನೆಗೆ ಬರ್ತಾ ಇದೀಯಾ, ನಿನ್ ಹಾಗೆ ಕರ್ಕೊಳಕ್ಕಾಗತ್ತಾ? 1 ನಿಮಿಷ ಬಂದೆ.